ವಕ್ಫ್ ವಿರುದ್ಧ ತೊಡೆತಟ್ಟಿದ ಬಿಜೆಪಿಯಲ್ಲಿ 2 ಬಣ 4 ತಂಡ. ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಿಡಿಮಿಡಿ. ಹಳೆ ದೋಸ್ತಿಗಳ ನಡುವೆ ಕೊಚ್ಚೆ ಕೆಸರು ಫೈಟ್. ಇದೆಲ್ಲವನ್ನ ನೋಡೋಣ ಏಟು ಎದುರೇಟು ನ್ಯೂಸ್ ಟಾಪ್ 9 ನಲ್ಲಿ. ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ತೊಡೆತಟ್ಟಿರೋ ಬಿಜೆಪಿ ಪಾಳೆಯದಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ. ಬಿಜೆಪಿಯಲ್ಲಿ 2 ಬಣ 4 ತಂಡಗಳಾಗಿವೆ. ವಕ್ಫ್ ವಿಚಾರ ಮುಂದಿಟ್ಕೊಂಡು ಯತ್ನಾಳ್ ಟೀಮ್ ಅಭಿಯಾನಕ್ಕೆ ಮುಂದಾಗಿದೆ. ಯತ್ನಾಳ್ ಬಣ ಆಕ್ಟಿವ್ ಆಗ್ತಿದ್ದಂತೆ ವಿಜಯೇಂದ್ರ 3 ತಂಡಗಳನ್ನ ಫೀಲ್ಡ್ಗೆ ಇಳಿಸಿದ್ದಾರೆ. ಆದ್ರೆ ವಿಜಯೇಂದ್ರ ರಚಿಸಿರುವ ತಂಡದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸ್ಥಾನ ಸಿಕ್ಕಿಲ್ಲ. ಜೊತೆಗೆ ರೆಬಲ್ಸ್ ನಾಯಕರ ಬಣ ಪ್ರತ್ಯೇಕ ಹೋರಾಟಕ್ಕೆ ನಿರ್ಧಾರ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಾಸಕ ಯತ್ನಾಳ್ ಬಣಕ್ಕೆ ತಿರುಗೇಟು ನೀಡುವಂತೆ 3 ತಂಡ ರಚಿಸಿದ್ದಾರೆ. ಇದೇ ತಂಡದಲ್ಲಿ ರೆಬಲ್ಸ್ ಟೀಮ್ ನಲ್ಲಿರೋ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿಗೂ ಸ್ಥಾನ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ವ್ಯಂಗ್ಯವಾಡಿರೋ ಶಾಸಕ ಯತ್ನಾಳ್ 3 ತಂಡಕ್ಕೆ ಅವ್ವ ಇಲ್ಲ ಅಪ್ಪ ಇಲ್ಲ, ನಾವು ಮಾಡಿರೋದನ್ನ ನೋಡಿ ತಂಡ ರಚಿಸಿದ್ದಾರೆ ಅಂತ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ. ಸೋಮ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಯತ್ನಾಳ್ ಬಣದ ಅಭಿಯಾನಕ್ಕೆ ಮಾಜಿ ಶಾಸಕ ರೇಣುಕಾಚಾರ್ಯ ತಿರುಗೇಟನ್ನ ನೀಡಿದ್ದಾರೆ. ವಿಜಯೇಂದ್ರ ರಾಜಕೀಯ ಏಳಿಗೆ ಸಹಿಸದ ಕೆಲವರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಪ್ರತ್ಯೇಕ ಪಾದಯಾತ್ರೆಯ ಹಗಲು ವೇಷದ ನಾಟಕವನ್ನ ಮಾಡ್ತಿದ್ದಾರೆ. ಇದರಲ್ಲಿ ಅವರ ಸ್ವಹಿತಾಸಕ್ತಿಯೇ ಮುಖ್ಯವಾದಂತೆ ಕಾಣ್ತಿದೆ. ಪಕ್ಷ ರಚಿಸಿರೋ ತಂಡ ಬಿಟ್ಟು ಬೇರೆ ಯಾವುದೇ ತಂಡಕ್ಕೂ ಅಭಿಯಾನ ಮಾಡಲು ನೈತಿಕ ಹಕ್ಕಿಲ್ಲ ಅಂತ ಯತ್ನಾಳ್ ಬಣದ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಎಲ್ಲ ಒಂದ್ ಕಡೆ ಕೆಲವರಿಗೆ ವಿಜಯೇಂದ್ರ ಅವರ ರಾಜಕೀಯ ಬೆಳವಣಿಗೆ ಕಂಡು ಸಹಿಸೋಕೆ ಆಗ್ತಲ್ಲ. ಈಗಾಗಲೇ ವಿಜಯೇಂದ್ರ ಅವರು 3 ತಂಡಗಳನ್ನು ಮಾಡಿದ್ದಾರೆ. ಅಭಿಯಾನ ಮಾಡಲು ನೈತಿಕತೆ ಇಲ್ಲ ಎಂದ ರೇಣುಕಾಚಾರ್ಯರನ್ನ ಶಾಸಕ ಯತ್ನಾಳ್ ಹಂದಿ ಎಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯತ್ನಾಳ್, 3rd ಗ್ರೇಡ್ ರಾಜಕಾರಣಿಯ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಹಾದಿ ಬೀದಿಯಲ್ಲಿ ಹೋಗೋರಿಗೆ ಹಂದಿಗಳಿಗೆ ನಾನು ಪ್ರತಿಕ್ರಿಯಿಸಲ್ಲ ಅಂತ ಯತ್ನಾಳ್ ಎದುರೇಟನ್ನ ನೀಡಿದ್ದಾರೆ. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. 3rd ರೇಟ್ ರಾಜಕಾರಣಿಗಳ ಬಗ್ಗೆ ನಾನು ಕೇಳಬೇಡ್ರಿ. ಬಿಜೆಪಿ ನಾಯಕರ ಹೋರಾಟ ಕಾಂಗ್ರೆಸ್ ಪಡೆ ಕೆರಳುವಂತೆ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಕಾಲದಲ್ಲಿ ಪಹಣಿ ಬಂದಿದ್ವು, ಈ ವಿಚಾರ ಬಯಲು ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಬಿಜೆಪಿ ಮೂರ್ಖತನ ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು, ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಎಲ್ಲ ದಾಖಲೆಗಳಿದೆ. ಸಚಿವ ಜಮೀರ್ ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಕರಿಯ ಅಂದಿದ್ರು. ಪೈಸೆ ಸೇರಿಸಿ ದೇವೇಗೌಡ ಕಾಂದಾನ್ ಖರೀದಿಸೋ ಶಕ್ತಿ ಇದೆ ಅಂತ ಚನ್ನಪಟ್ಟಣ ಚುನಾವಣಾ ಪ್ರಚಾರ ಕಣದಲ್ಲಿ ಹೇಳಿಕೆ ನೀಡಿದ್ರು. ಇದೇ ಮಾತಿಗೆ ಕಾಂಗ್ರೆಸ್ ನಾಯಕರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷನಾಗಿ ಜಮೀರ್ಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಜಮೀರ್, ನಂದು ನಾನು ಹೇಳಿದ್ದೀರಿ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ನಂದು ನನ್ರಿ, ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ, ನಂದು ನಾನು ಹೇಳ್ದೆ, ನನ್ನ ಮುಂಚೆ ಅಧ್ಯಕ್ಷ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ, ಅಧ್ಯಕ್ಷ ಹೇಳಿದ್ದಾರೆ. ಸಚಿವ ಜಮೀರ್ ದೇವೇಗೌಡರ ಕುಟುಂಬ ಖರೀದಿಸುವ ತಾಕತ್ತಿದೆ ಅಂತ ಹೇಳಿದ್ರು. ಇದೇ ಹೇಳಿಕೆಗೆ ಕೆರಳಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಜಮೀರ್ ಟೈರ್ ಅಂಗಡಿಯಲ್ಲಿ ದುಡಿದು ಖರೀದಿಸ್ತೀರಾ ಅಂತ ಪ್ರಶ್ನಿಸಿದ್ರು. ಈ ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ಜಮೀರ್, ಟೈರ್ ಅಂಗಡಿಯವರ ಹತ್ತಿರ ಮತ ಯಾಕೆ ಕೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಆಯ್ತಪ್ಪ, ನಮ್ಮ ಸಮಾಜ ಭಾಳ ಬಡ್ತಾನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ, ನೀವು ಅವಂತ ಏನಿಗೆ ಓಟ್ ಕೇಳ್ತಾ ಇದ್ದೀರಾ ನೀವು? ಸಚಿವ ಜಮೀರ್ ವಿರುದ್ಧ ಕೊತ ಅಂತಿದ್ದ ಕುಮಾರಸ್ವಾಮಿ, 5-6 ಜನರ ಜೊತೆ ಸಹವಾಸ ಮಾಡಿದ್ದು ನನ್ನ ಜೀವನದ ಕೆಟ್ಟಗಳಿಗೆ, ಕೊಚ್ಚೆಗಳ ಬಗ್ಗೆ ಮಾತೇಕೆ ಅಂದಿದ್ರು. ಇದೇ ಹೇಳಿಕೆಗೆ ಎಂಎಲ್ಸಿ ಪುಟ್ಟಣ್ಣ ಟಾಂಗ್ ನೀಡಿದ್ದಾರೆ. ಈಗ ಕುಮಾರಸ್ವಾಮಿ ಕಮಲವಾಗಿದ್ದೀನಿ ಅಂದುಕೊಂಡಿದ್ದಾರೆ. ಆದ್ರೆ ಅವರು ಕೊಚ್ಚೆಯಲ್ಲಿ ಬೆಳೆದ ಕಮಲ, ಕೊಚ್ಚೆಯೇ ಗೊಬ್ಬರ ಅಂತ ತಿರುಗೇಟನ್ನ ನೀಡಿದ್ದಾರೆ. ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು, ಕೊಚ್ಚೆಲ್ಲಿ ಬೆಳೆದಿರೋ ಕಮಲ, ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ, ಬಟ್ ಗೊಬ್ಬರ ಇದೆ. ಕುಮಾರಸ್ವಾಮಿ ಕೊಚ್ಚೆ ಹೇಳಿಕೆಗೆ ಸಚಿವ ಚೆಲುವರಾಯಸ್ವಾಮಿ ಸಹ ತಿರುಗೇಟನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಚೆಲುವರಾಯಸ್ವಾಮಿ, ಮಾತಿನಿಂದ ದೊಡ್ಡವರು ಆಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗಬೇಕು. ಯಾರು ಹೊಲಸು ಕಚಡ ಅಂತ ಚರ್ಚೆ ಮಾಡೋಣ, ಚರ್ಚೆಗೆ ಬನ್ನಿ ಅಂತ ಪಂಥಾಹ್ವಾನ ನೀಡಿದ್ರು.